والصلاة والسلام على رسول الله نبي الكريم أما بعد قال الله سبحانه وتعالى في القرآن المجيد والفرقان الحميد إن الله لا يغير ما بقوم حتى يغيروا ما بأنفسهم صدق الله العلي العظيم. ಇವತ್ತು ನಾವು ಇಲ್ಲಿ ಕೂಡಿದ್ದು ಇವತ್ತು ನಮಗೆ ಈ ದಿನ ದೊಡ್ಡ ದಿನ ಆಗಿದೆ, ಶುಭ ದಿನ ಆಗಿದೆ, ಗ್ರೇಟ್ ಡೇ ಆಗಿದೆ ನಮಗೆ. ಯಾಕಂದರೆ ವಕ್ಫ್ ಮಂಡಳಿಯಿಂದ ನಮಗೆ ಪಾರದರ್ಶಕ ಚುನಾವಣೆ ಮಾಡಲಿಕ್ಕೆ ಆದೇಶವನ್ನು ಸಿಕ್ಕಿದೆ. ಇಲ್ಲಿವರೆಗೆ ಇಲ್ಕಲ್ ನಮ್ಮ ಸಮುದಾಯದ ಜನರು ಇದರಲ್ಲಿ ಭಾಗವಹಿಸುವ ಅವ್ರಿಗೆ ಚಾನ್ಸ್ ಇದ್ದಿಲ್ಲ, ಅವ್ರಿಗೆ ಅವಕಾಶ ಕೊಟ್ಟಿದ್ದಿಲ್ಲ. ಇವತ್ತು ವಕ್ಫ್ ಬೋರ್ಡ್ ನಮಗೆ ಈ ಅವಕಾಶವನ್ನು ಕೊಟ್ಟಿದೆ. ಎಲ್ಲ ಅರ್ಹ 18 ವರ್ಷ ಮೇಲ್ಪಟ್ಟಿದವರು ಯುವಕರು ಮತ್ತು ಗಣ್ಯಮಾನ್ಯ ವ್ಯಕ್ತಿಗಳು ನಮ್ಮ ಸಮುದಾಯದ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬಹುದು. ಇದು ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ. ಇದರಲ್ಲಿ ನಮಗೆ ನಮ್ಮ ಯುವಕರಿಗೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನೋಂದಾಯಿಸಲು ಅವಕಾಶವನ್ನು ಕೊಡಲಾಗಿದೆ. ಇದು ಬಹಳ ದೊಡ್ಡ ಐತಿಹಾಸಿಕ ಹೆಜ್ಜೆಯಾಗಿದೆ ವಕ್ಫ್ ಬೋರ್ಡ್ದು. ಇಲ್ಲಿವರೆಗೆ ನಾವು ನೋಡ್ತೀವಿ ನಮ್ಮ ಇಲ್ಕಲ್ ಅಂಜುಮನ್ದು ಏನು ಸ್ಥಿತಿ ಇದೆ ಅಂತೇಳಿ. ನಾನು ಈಗ ಒಂದು ಆಯತವನ್ನು ಓದಿದೆ. ಅಲ್ಲಾ ತಬಾರಕ ವ ತಆಲಾ ಕುರಾನಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಾಹನು ಯಾವುದೇ ಸಮುದಾಯದ ಸ್ಥಿತಿ ಬದಲಾವಣೆ ಮಾಡಲ್ಲ ಎಲ್ಲಿವರೆಗೆ ಅವರು ಖುದ್ದಾಗಿ ಹೊರಗೆ ಬಂದು ಬದಲಾವಣೆ ಸಲುವಾಗಿ ಎಲ್ಲಿವರೆಗೆ ಪ್ರಯತ್ನ ಮಾಡಲ್ಲ, ಅಲ್ಲಾಹನು ನಮ್ಮ ಸ್ಥಿತಿ ಬದಲಾವಣೆ ಮಾಡಲ್ಲ. ಈಗ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಏನು ಪ್ರಯತ್ನ ಮಾಡ್ತಾ ಇದ್ರು 3 ವರ್ಷದಿಂದ, ಅದಕ್ಕೆ ಇದು ಫಲಿತಾಂಶ ಸಿಕ್ಕಿದೆ. ಈಗ ಕೆಲವರು ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ನಮಗೆ ಎಲೆಕ್ಷನ್ ಬೇಕಾಗಿಲ್ಲ, ಚುನಾವಣೆ ಬೇಕಾಗಿಲ್ಲ, ಚುನಾವಣೆ ನಮ್ಮ ಹಕ್ಕು, ಎಲ್ಲ ಭಾರತೀಯರ ಹಕ್ಕಾಗಿದೆ. ಅದು ಚುನಾವಣೆ ಇದು ಹಕ್ಕು, ಸಂವಿಧಾನ ಕೊಟ್ಟಿದ್ದು ಹಕ್ಕು ನಮಗೆ. ಇದು ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದು ಸಾಂವಿಧಾನಿಕವಾಗಿದೆ, ಅದರದ್ದು ವಿರುದ್ಧವಾಗಿಲ್ಲ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆಗಿದೆ. ಅದರ ವಿರುದ್ಧ ಯಾರು ಮಾತಾಡ್ತಾರೆ ಅವರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ನಂಬುವವರಲ್ಲ, ಅವರು ಅದರ ವಿರುದ್ಧ ಅಂಥೇಳಿ ನಾನು ಇಲ್ಕಲ್ ಎಲ್ಲ ಸಮುದಾಯದ ನಮ್ಮ ಮಂದಿಗೆ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದು ಒಂದೇ ಮಾತು, ಈ ಅವಕಾಶ ನಮಗೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಎಲೆಕ್ಷನ್ ಮಾಡೋದು ಬಹಳ ವರ್ಷದಿಂದ ಇಲ್ಲಿ ಎಲೆಕ್ಷನ್ ಆಗ್ತಾ ಇದ್ದಿಲ್ಲ, ಚುನಾವಣೆ ಆಗ್ತಾ ಇದ್ದಿಲ್ಲ, ಯಾರ್ದು ಅಲ್ಲಿ ಪಾಲ್ಗೊಳ್ಳಲು ಅವಕಾಶ ಇದ್ದಿಲ್ಲ. ಈಗ ಎಲ್ಲರಿಗೆ ಆ ಅವಕಾಶ ಸಿಗ್ತಾ ಇದೆ. ಎಲ್ಲರೂ ಹೋಗಿ, ನಾ ಎಲ್ಲರಿಗೆ ಕಳಕಳಿಯಿಂದ ಕೇಳೋದು ಏನಂದ್ರೆ, ಎಲ್ಲರೂ ಹೋಗಿ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮೆಲ್ಲರ ಹೆಸರುಗಳನ್ನು ನೋಂದಾಯಿಸಿ ಆಮೇಲೆ ನಾವು ಸ್ಪರ್ಧಿಸುವ ನಮಗೆ ಅವಕಾಶ ಸಿಗಬಹುದು. ಇಲ್ಲಾಂದ್ರೆ ನಮಗೆ ವೋಟ್ ಹಾಕೋದು ಅವಕಾಶ ಸಿಗುತ್ತೆ, ಮತ ಹಾಕೋದು ಅವಕಾಶ ಸಿಗುತ್ತೆ. ಇದರಲ್ಲಿ ನಾವು ಏನು ಇದು ಸಿಸ್ಟಮ್ ನಡೀತಾ ಇದೆ ಈಗ ಅಂಜುಮಂದು, ಅದು ಬದಲಾವಣೆ ಮಾಡೋದು ಒಂದು ಅವಕಾಶ ನಮಗೆ ಇಲ್ಲಿ ಸಿಗ್ತಾ ಇದೆ. ಈ ಅವಕಾಶವನ್ನು ನಾವು ಬಿಡಬಾರ್ದು. ಯಾಕಂದ್ರೆ ಈ ಅವಕಾಶ ನಾವು ಕಳ್ಕೊಂಡ್ರೆ ಮತ್ತೆ ಎಷ್ಟು ವರ್ಷ ನಮ್ಗೆ ಈ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಕಲ್ ಎಲ್ಲ ಮಂದಿ ಮುಂದೆ ಬಂದು, ಇನ್ನೂವರೆಗೆ ಹಿಂದಿದ್ರೋರು ಎಲ್ಲರೂ ಮುಂದೆ ಬರಬೇಕು. ಇದು ಇಲ್ಕಲ್ ನಮ್ಮ ಸಮುದಾಯದ, ಮುಸ್ಲಿಂ ಸಮುದಾಯದ ಗೆಲುವಾಗಿದೆ, ನಮ್ದು ಅಷ್ಟೇ ಗೆಲುವಲ್ಲ, ಎಲ್ಲ ಇಲ್ಕಲ್ ಸಮುದಾಯದ ಯುವಕರದ ಗಣ್ಯಮಾನ್ಯ ವ್ಯಕ್ತಿಗಳ ಇದು ಗೆಲುವು, ಇಲ್ಕಲ್ದವ್ರದ್ದು ಗೆಲುವಾಗಿದೆ. ಈ ಅಪರ್ಚುನಿಟಿಯನ್ನು ನಾವು ಕಳ್ಕೋಬಾರ್ದು. ಇಲ್ಲಿ ಏನು ನಮ್ಗೆ ಅವಕಾಶ ಸಿಕ್ಕಿದೆ, ಇದಕ್ಕೆ ಸಂಪೂರ್ಣ ನಾವು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಕಲ್ ಜನಕ್ಕೆ. ನಾವು ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ, ಇಲ್ಕಲ್ಲಿನ ಸಮಸ್ತ ವಿದ್ಯಾವಂತರು, ಇಂಜಿನಿಯರ್ ಆಯ್ತು, ಡಾಕ್ಟರ್ ಆಯ್ತು, ಟೀಚರ್ಸ್ ಆಯ್ತು, ರಿಟೈರ್ಡ್ ಟೀಚರ್ಸ್ ಆಯ್ತು, ಗಣ್ಯ ವ್ಯಕ್ತಿಗಳಾಯ್ತು, ಇವರಿಗೆ ಎಲ್ಲರಿಗೂ ಒಂದು ಚಾನ್ಸ್ ಏನಪ್ಪಾ ಅಂತಂದ್ರೆ, ಅಂಜುಮನ್ಗೆ ಒಳ್ಳೆ ವ್ಯಕ್ತಿಗಳನ್ನು ಆರಿಸಿ ಕಳಿಸುವಂತಹ ಒಂದು ಚಾನ್ಸ್ ನಮಗೆ ವಕ್ಫ್ ಬೋರ್ಡ್ ಕೊಟ್ಟಿದೆ ಇವತ್ತು. ಅದರದ ಒಂದು ನಾವು ಸದುಪಯೋಗ ಪಡ್ಕೋಬೇಕಂತಂದ್ರೆ ನಾವು ಹೊರಗೆ ಬರ್ಬೇಕೀಗ. ಇಷ್ಟು ದಿವಸ ನೀವು ಹಿಂದೆ ಮಾತಾಡಿದಿಲ್ಲ, ಮುಂದೆ ಬರ್ಬೇಕು. ಸೋಮವಾರಲಿಂದ ಎಲೆಕ್ಷನ್ ಆಫೀಸರ್ ಅಂಜುಮನ್ ಕಾರ್ಯಾಲಯದಲ್ಲಿ ಕೂಡಿದ ತಕ್ಷಣ ಅವಂಗ ನೀವು 2 ID ಕೊಡ್ಬೇಕು, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್
3 ಫೋಟೋ 220 ರೂಪಾಯಿ ತಾವು ಅಂಜುಮನ್ ಆಫೀಸ್ನಲ್ಲಿ ಪೇ ಮಾಡಿ ಅದ್ರದ್ದು ಒಂದು ರಿಸಿಪ್ಟ್ ಪಡ್ಕೋಬೇಕು. ತಮಗೆ ಒಂದು ಅಂಜುಮನದ ಸದಸ್ಯತ್ವವನ್ನು ಕೊಟ್ಟಂಗಾಗುತ್ತೆ. ಮುಂದೆ ಆ ಸದಸ್ಯವನ್ನು ನೀವು ಓಟಿನ ರೂಪದಾಗ ನೀವು ಯಾವುದೇ ಕ್ಯಾಂಡಿಡೇಟ್ ಆರಿಸ್ತಾ ಇರ್ಬೇಕಂದ್ರೆ ತಮ್ಮ ಓಟು ಈ SIR ನಡಾಗತ್ತಿಲ್ಲ, ಇದು ಒಂದು ಅಂಜುಮನದ ಒಂದು SIR ತೆಂಗಿದ್ವ ಓಟಿನ ಮಹತ್ವ ಇಲ್ಲಿ ಅಂಜುಮನ್ನಿಂದ ಚಾಲು ಆಗಿಲ್ಲದೆ ಆಮೇಲೆ ನೀವು ವಿಧಾನಸಭಾ MP ಮಾಡ್ರಿ ಅಂತ ಮೊದಲು ಇದು ಅಂಜುಮನದ ಏನೈತಲ್ಲ ಈ ಓಟ್ ಮೊದಲು ನೀವು ಉಳಿಸೋರಿ, ಆಮೇಲೆ ಅದು ನೀವು ರಾಜ್ಯದ ಓಟ್ ಉಳಿಸೋರಿ ಅಂತ. ಮೊದಲು ನಮ್ಮ ಅಂಜುಮನದ ಓಟ್ ಇಲ್ಲ, ಅದು ಮತ್ತೆ SIR ಸಂಬಂಧ ಓಡಾಡಿ इलेक्शन ಮಾಡ್ರಿ ಅಂತೀರಿ. ಈ ಮಾತು ಬೇಕಾಗಿಲ್ಲ. ನಮ್ದೇನ್ ರಿಕ್ವೆಸ್ಟ್ ಪಹಲೆ ಘರ್ ಬಚಾವ್ ಬಾದ್ಮೇ ದೇಖಂಗೆ. ಈ ರೀತಿಯಾಗಿ ನಾವು ಒಂದು ತೆಹರೀಕ್ ಅಂಜುಮನ್ ಬಚಾವ್ ತೆಹರೀಕ್ ದಿಂದ ನಡೆದೀವಿ. ಇವರು ಸಾರ್ವಜನಿಕ ಎಚ್ಚರಿಕೆ ಕೊಡಾಕತ್ತಾರಿ. ಈಟ್ ಜ್ಯೂಸ್ ಮಕ್ಕೊಂದಿದ್ರೆ ಈಗ ಯಾಕೆ ಎಚ್ಚರಿಕೆ ಕೊಡಬೇಕು? ತಮ್ಮ ವಿರುದ್ಧ ಆದ ಎಚ್ಚರಿಕೆ ಕೊಡುದು ಹೌದ್ರೆ. ಈಗ ಅವ್ರಿಗೂ ವಕ್ಕಫ್ ಬೋರ್ಡ್ ಏನ್ ಮಾಡ್ಯಾರಲ್ಲ ಉಪನಿಯಮ ತಿದ್ದುಪಡಿ ಅದು ಎಲ್ಲ ಅವ್ರು ನಮ್ಗಿನ 10% ಶಾಣೆ ಅದಾರ ಅವ್ರು ವಕ್ಕಫ್ ಬೋರ್ಡ್ನವ್ರು. ಆಮೇಲೆ 2017 ಕಾಮನ್ ಬೈಲಾ ಪ್ರಕಾರ ಇಲೆಕ್ಷನ್ ಪ್ರೊಸೀಜರ್ ಸ್ಟಾರ್ಟ್ ಐತಿ. ಯಾವ್ದಾರ ಮಸೀದಿದು ಯಾವ್ದು ಹಕ್ಕು ಹೊಡೆಯಂಗಿಲ್ಲ ಇಲ್ಲೇ. ಈಗ ಬಾಗಲಕೋಟೆ ಆಗೈತೆ, ಮುಧೋಳ ಆಗೈತೆ, ಆಮೇಲೆ ಹುಬ್ಳಿ ಆಗೈತೆ. ಹುಬ್ಳಿ ಒಳಗಂತೂ 20 ವರ್ಷದ ಇಲೆಕ್ಷನ್ ಯಾವ ಮಸೀದಿ ಯಾವ್ದಾರ ಒಂದು ಅಸ್ತಿತ್ವ ಕಳ್ಕೊಂಡ್ರೆ ನೀವು ಇಲ್ಲ. ಈಗ ಇಲ್ಲಿ ಈ ಮಂದಿಗೆ ಯಾಕೆ ಅಸ್ತಿತ್ವ ಕಳ್ಕೊತೈತಿ ನಿಮ್ಮ ಮಸೀದಿ ಅಂತ ಹೇಳ್ತೀರಿ? ಹೌದಪ್ಪ, ದುರ್ಬಲ್ ಅಂತಿರಲಿಲ್ಲ. ಯಾವ ಡೈರೆಕ್ಟರ್ ಬಂದಲ್ಲಿ ಸಬಲ್ ಅದಾನ? ಎಲ್ಲ ದುರ್ಬಲ್ ಡೈರೆಕ್ಟರ್ನ ಅದಾರ. 24 ಮಸೀದಿಲಿ ಇದ್ದಾರೆ. ಯಾರು ಮಾತಾಡ್ತಕ್ಕಂಥ ಅಸ್ತಿತ್ವ ಕಳ್ಕೊಂಡ್ಬಿಟ್ರ ಅವರು. ಅದಕ್ಕೆ ನಾವು ಇಲ್ಕಲ್ಲಿನ ಸಮಸ್ತ ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ ಈಗ ನೀವು ಎದ್ದೇಳ್ಲಿಕ್ಕಂದ್ರೆ ಈಗ ನಿಮ್ಮ ಭವಿಷ್ಯ ಇಲ್ಲ. ಈಗೂ ನೀವು ಮನ್ಯಾಗ ಕುಂತ್ರಿ, ಮುಂದದ ಅಂಜುಮಂದ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈಗ ಐತಿ. ಮುಂದೆ ನೀವು ಅದ್ ನೀವು ಮತ್ ನೋಡ್ತೀರಿ. ಯಾಕಂದ್ರೆ ಸ್ವಲ್ಪ ಹೊರಗೆ ಬಂದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಅಟ್ಲೀಸ್ಟ್ ವೋಟಿಂಗ್ ಪವರ್ ಒಂದು ವೋಟರ್ ತಾವು ಪಡ್ಕೊಂಡ್ರೆ ಮುಂದೆ ವೋಟ್ ಹಾಕಿ ಒಂದು ಒಳ್ಳೆ ವ್ಯಕ್ತಿಗೆ, ಆಮೇಲೆ ಅದು ಏನದು ಡೆವಲಪ್ಮೆಂಟ್ ಕಡೆ ಯಾರು ಹೋಗ್ತಾರ ಅಂತವ್ರಿಗೆ ಆರಿಸಿ ತಂದು ತಾವೊಂದು ಅಂಜುಮನಕ್ಕೆ ಎಲ್ಲರಿಗೂ ಸೇವೆ ಮಾಡಕ ಮೊದಲು ನೀವು ಸದಸ್ಯತ್ವ ಪಡೆಯಲಿಕ್ಕೆ ಸೋಮವಾರಲಿಂದ ನಮ್ಮ ಆಫೀಸರ್ ಅಂಜುಮನಲ್ಲಿ ಇರ್ತಾರೆ, ವಕ್ಕಫ್ ಬೋರ್ಡ್ ಆಫೀಸರ್. ನೀವು ಯಾರಿಗೂ ಅಂಜೋದಿಲ್ಲ, ಏನಿಲ್ಲ. ನೀವು ಅಲ್ಲಿ ಮಾಡಕ್ ಹೋಗ್ಬಾಡ್ರಿ, 220 ರೂಪಾಯಿ ಕೊಟ್ಟು ಅಲ್ಲಿ ಹೋಗ್ಬಾಡ್ರಿ, ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ ನಿಮ್ ಜೊತೆ ಕಾನೂನು ಐತಿ. ಅವ್ರು ಕಾನೂನು ಪ್ರಕಾರನ ಮಾಡ್ತಾರೆ. ಕಾನೂನು ಬಿಟ್ಟು ಯಾವ ಕೆಲಸನೂ ಮಾಡಂಗಿಲ್ಲ. ಎಲ್ಲರೂ ಹೋಗಿ ಅಲ್ಲಿ ನಾವು ಏನೈತಲ್ಲ ಮೆಂಬರ್ಶಿಪ್ ಮಾಡ್ಕೊಂಡು ಆರಿಸಿ ಅವ್ರಿಗೆ ಒಳ್ಳೆ ಒಂದು ಆಡಳಿತ ಮಂಡಳಿ ಅಲ್ಲಿ ಕುಂದಿರ್ಸ್ಬೇಕನ್ನೋದಕ್ಕೆ ನಾವು ಇಲ್ಲಿ ಅಂಜುಮನ್ ಬಚಾವ್ ತೆಹರೀಕ್ ವತಿಯಿಂದ ಇಲ್ಕಲ್ಲಿನ ಸಮಸ್ತ ಮುಸ್ಲಿಮರಿಗೆ, ಈಗಲೂ ಸಮಸ್ತ ಮುಸ್ಲಿಂ ಅಬ್ ನಹಿತೋ ಕವಿ ನಹಿ ಇದು ಒಂದು ವಾಕ್ಯದೊಂದಿಗೆ ತಾವೆಲ್ಲರೂ ಬರ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ವಿನಂತಿ. ಏನು ಆದೇಶವನ್ನು ಹೊರಡಿಸಿದ್ದಾರೆ ಇಲೆಕ್ಷನ್ಗೋಸ್ಕರ, ಅದಕ್ಕೋಸ್ಕರ ಬಹಳ ಮಂದಿ ಏನೈತಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮೊದಲನೆಯದಾಗಿ ರಾಜ್ಯಾಧ್ಯಕ್ಷರಾದಂಥ ಅಲಿಬಾಬಾ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಅವ್ರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಮಾಜಿ ಅಧ್ಯಕ್ಷರಾದ ಸರ್ಕಾರ್ ಸಾಬ್ ಅವ್ರಿಗೂ ಅವರು ಬಹಳಷ್ಟು ದಿನ ನಮ್ಮ ಜೊತೆ ಏನೈತಿ ಕಾನೂನು ಹೋರಾಟದಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೂ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯಾಧ್ಯಕ್ಷರು ಜಬ್ಬಾರ್ ಸಾಬ್ ಅವರು ನಮಗೂ ಬಹಳ ಈ ಹೋರಾಟದಲ್ಲಿ ನಮಗೆ ಕಾನೂನು ಸಲಹೆ ಹಾಗೂ ವಕ್ಫ್ ಬೋರ್ಡಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೂ ಇದರ ಹಿಂದೆ ಬಹಳಷ್ಟು ಜನರು ನಮ್ಮಿಂದ ಇದ್ದಾರೆ. ಎಲ್ಲರದ್ದು ಹೆಸರು ಹೇಳ್ಕೊಂತ ಹೋದ್ರೆ ಬಹಳ ಐತಿ. ಅದಕ್ಕೋಸ್ಕರ ಏನೈತಿ ಬಹಳ ಮಂದಿ ದುವಾನು ಮಾಡೋರು ಅದಾರ, ಬಹಳ ಮಂದಿ ನಮ್ಗೆ ಧನನು ಮಾಡೋರು ಅದಾರ, ಬಹಳ ಜನ ಏನೈತಿ ನಮ್ಮ ಜೊತೆ ಹೆಗಲು ಕೊಟ್ಟು ನಿಲ್ಲೋರು ಅದಾರ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಈ ಜಯದಲ್ಲಿ ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ನಾನು ನಮ್ಮ ಒಂದು ತೆಹರೀಕ್ ಟೀಮ್ ಲಿಂತ್ರ ಏನೈತಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಜಿಲ್ಲಾಧಿಕಾರಿ